ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮ ಮುಂದೆ ಒಂದು ನ್ಯೂ ವಿಡಿಯೋ ತರ್ತಾ ಇದ್ದೀನಿ. ನ್ಯೂ ವಿಡಿಯೋ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ, ಇದು ಬಂದು ಫೇಸ್ಗಾಗಲಿ, ಫೇಸ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಅಲ್ಲ, ಹೆಲ್ತ್ ಬಗ್ಗೆ. ನಮ್ಮ ಹೆಲ್ತಿಗೆ ಒಂದು ಮಿರಾಕಲ್ ಆಗಿರೋ ಒಂದು ಡ್ರಿಂಕ್ಸನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಡ್ರಿಂಕ್ಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಉಪಯುಕ್ತ ಇದೆ, ನಮ್ಮ ಬಾಡಿಗೆ ಏನೆಲ್ಲ ಅದರಿಂದ ಬೆನಿಫಿಟ್ ಇದೆ, ಎಲ್ಲದನ್ನು ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಲ್ಲಿ, ಯಾರೇ ಒಂದು ವಿಡಿಯೋ ಹಾಕಿದ್ರೂ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಆವಾಗಲೇ ನಿಮಗೆ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗಲಿಕ್ಕೆ ಸಾಧ್ಯ. ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಏನು ಡೀಟೇಲ್ಸ್ ಸಿಗಲ್ಲ. ನಾನು ಲಾಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಒಂದು ಜೆಲ್ ಯೂಸ್ ಮಾಡೋದ್ರಿಂದ ನನ್ನ ಕೈ ಯಾವ ರೀತಿ ಒನ್ ಡೇಗೆ ಅದು ರಿಸಲ್ಟ್ ಸಿಕ್ತು, ಯಾವ ರೇಂಜಿಗೆ ಚೇಂಜಸ್ ಆಯಿತು ಅಂತ. ಬಟ್ ವಿಡಿಯೋನೇ ನೋಡೋದೆ, ಜಸ್ಟ್ ಟೈಟಲ್ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿದ್ದೀರ, ನಿಜವಾಗ್ಲೂ ಇದು ಒನ್ ಡೇಲಿ ರಿಸಲ್ಟ್ ಸಿಗುತ್ತಾ ಅಂತ. ಸೊ ಅದಕ್ಕೇ ನಾನು ಹೇಳಿದ್ದು, ವಿಡಿಯೋ ನೋಡಿದರೆ ಅದರಲ್ಲಿ ರಿಸಲ್ಟ್ ಸಿಗುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದನ್ನು ನೀವು ನೋಡಿಬಿಟ್ಟು ತಿಳ್ಕೊಬೋದು. ಆಫ್ಟರ್ ದಟ್ ನೀವು ಅದನ್ನು ಬೇಕಾದರೆ ಬೈ ಮಾಡ್ಬೋದು. ನೀವು ಏನೂ ಗೊತ್ತಿಲ್ಲದೆ ಅದರಿಂದ ರಿಸಲ್ಟ್ ಸಿಗುತ್ತೋ ಅಂತ ಕೇಳಿದ್ರೆ ಖಂಡಿತವಾಗಲೂ ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಲ್ಲ. ಯಾವುದೇ ಒಂದು ವಿಡಿಯೋ, ಯಾರೇ ವಿಡಿಯೋ ಮಾಡಿ ಹಾಕಿದರೆ ಫಸ್ಟ್ ಡೀಟೇಲ್ಸ್ ಆಗಿ ಎಲ್ಲನೂ ಕೂತ್ಕೊಂಡು ಫುಲ್ ವಿಡಿಯೋ ನೋಡಿ. ಆವಾಗಲೇ ನಿಮಗೆ ಅದು ಯೂಸಾ ಅಥವಾ ಯೂಸ್ ಇಲ್ವಾ ಅಂತ ಎಲ್ಲ ನಿಮಗೆ ಗೊತ್ತಾಗೋಕ್ಕೆ ಸಾಧ್ಯ. ಸೊ ಜಾಸ್ತಿ ತಡ ಮಾಡಲ್ಲ, ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನಿವತ್ತು ಒಂದು ಮ್ಯಾಜಿಕ್ ಆಗಿರುವ ಡ್ರಿಂಕ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ನಾನು ಕಂಡುಹಿಡ್ಕೊಂಡಿಲ್ಲ. ನನ್ನ ಬಾಡಿಗೆ ನಾನು ಯೂಸ್ ಮಾಡಿ ನನಗೆ ಅದರಿಂದ ಏನಾದರೂ ಬೆನಿಫಿಟ್ ಸಿಕ್ಕಿದರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ. ಅದರಿಂದ ನನಗೆ ಯೂಸ್ ಆಗಿಲ್ಲ ಅಂತಂದರೂ, ಇದರಿಂದ ಯೂಸ್ ಇಲ್ಲ ಅಂತಲೂ ವೀಡಿಯೋ ಮಾಡ್ತೀನಿ. ನಾನು ಸುಮ್ಮನೆ ಮಾಹಿತಿ ಅಂತೂ ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ನಾನು ಕೊಡಲ್ಲ. ಈ ಡ್ರಿಂಕ್ಸನ್ನು ನಾನು ಸತತವಾಗಿ 1 ಮಂತಿಂದ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಬೆನಿಫಿಟ್ ಸಿಕ್ಕಿದೆ ಇದರಿಂದ. ಇದು ನಾನು ಕಂಡುಕೊಂಡಿಲ್ಲ. ಇದನ್ನು ನನಗೆ ಗೊತ್ತಿರೋರು ಒಬ್ಬರು ಹೇಳಿದರು ಈ ಡ್ರಿಂಕ್ಸ್ ಬಗ್ಗೆ, ಮತ್ತು ಒಂದು ಬುಕ್ಸ್ ಸಹ ನನಗೆ ಕೊಟ್ಟರು. ಸೊ ಅದನ್ನೆಲ್ಲ ನಾನು ಡೀಟೇಲ್ಸ್ ಆಗಿ ನೋಡಿ ಆದಮೇಲೆ ನನಗೆ ಗೊತ್ತಾಯಿತು, ಸೊ ಇದರಿಂದ ತುಂಬಾ ಯೂಸ್ಫುಲ್ ಇದೆ ಅಂತ. ಯೂಸ್ಫುಲ್ ಆಗಿರೋದನ್ನು ನಾನು ಯಾಕೆ ನನ್ನ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಆ ಡ್ರಿಂಕ್ಸ್ ಬೇರೆ ಯಾವುದೂ ಅಲ್ಲ, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಫ್ಲ್ಯಾಕ್ಸ್ ಸೀಡ್ ಕಾಣಿಸ್ತಾ ಇದೆಯಾ, ಅಗಸೆ ಬೀಜ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಅಗಸೆ ಬೀಜ. ಇದು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಯೂಸ್ ಮಾಡ್ತಾರೆ. ತುಂಬ ಜನರು ಇದನ್ನು ಯೂಸ್ ಮಾಡ್ತಾರೆ, ತುಂಬ ಜನರು ಯೂಸ್ ಮಾಡಲ್ಲ. ತುಂಬ ಜನರು ಇದನ್ನು ಚಟ್ನಿ ಮಾಡಿಕೊಂಡು ತಿಂತಾರೆ, ಇಲ್ಲಾಂತಂದರೆ ಹಾಗೆ ಫ್ರೈ ಮಾಡ್ಕೊಂಡು ತಿಂತಾರೆ, ಇಲ್ಲಾಂದರೆ ಹಾಗೇ ಹಸಿದಾಗಿ ತಿಂತಾರೆ. ಒಬ್ಬೊಬ್ಬರು ಇದನ್ನು ಕೂದಲಿಗೆ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ. ಮತ್ತು ಸ್ಕಿನ್ನಿಗೆ ಯೂಸ್ ಮಾಡ್ತಾರೆ, ನಮ್ಮ ಮುಖ ಕಾಂತಿಯಾಗಿ ಹೊಳೆಯುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ತುಂಬ ವೆರೈಟಿಯಲ್ಲಿ ಇದನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ನಾನು ಇವತ್ತು ಡಿಫ್ರೆಂಟ್ ಆಗಿರುವ ಒಂದು ಡ್ರಿಂಕ್ಸ್ ಬಗ್ಗೆ, ಇದರಿಂದನೇ ಒಂದು ಡ್ರಿಂಕ್ಸನ್ನ ಉಪಯೋಗಿಸಿ ಇದರಿಂದ ನಮ್ಮ ಬಾಡಿಗೆ ಏನು ಬೆನಿಫಿಟ್ ಇದೆ ಅಂತ ಹೇಳೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಇದನ್ನು ಖಂಡಿತವಾಗ್ಲೂ ನಾನು ಕಂಡುಹಿಡ್ದಿಲ್ಲ. ಇದನ್ನು ಕಂಡುಹಿಡಿದವರು ಇಲ್ಲೇ ಇದ್ದಾರೆ. ಇದನ್ನು ಕಂಡುಹಿಡಿದವರು SM ರಾಜು ಅಂತ IAS ಆಫೀಸರ್, ರಿಟೈರ್ಡ್ IAS ಆಫೀಸರ್ ಈ ಡ್ರಿಂಕ್ಸನ್ನು ಕಂಡುಹಿಡಿದಿದ್ದಾರೆ. ಇವರು IAS ಆಫೀಸರ್ ಆಗೋಕ್ಕಿಂತ ಮುಂಚೆ ಡಾಕ್ಟ್ರ್ ಆಗಿದ್ದರು. ಅದಾದಮೇಲೆ ಅವರು IAS ಆಫೀಸರ್ ಆದರು. ರಿಟೈರ್ಡ್ ಆದಮೇಲೆ ಅವರೇ ಇದನ್ನು ಕಂಡುಹಿಡಿದು ಇದರ ಬಗ್ಗೆ ಫುಲ್ ಸಂಶೋಧನೆ ಮಾಡಿ ಈ ಡ್ರಿಂಕ್ಸ್ ಬಗ್ಗೆ ಅವರು ಬುಕ್ಸ್ ಸಹ ಬರೆದಿದ್ದಾರೆ. ಈ ಬುಕ್ಸಲ್ಲಿ ಪ್ರತಿಯೊಂದು ಎಲ್ಲ ಪ್ರಾಬ್ಲಮ್ಸಿಗೂ ಈ ಬುಕ್ಕಲ್ಲಿ ಸೊಲ್ಯೂಷನ್ ಇದೆ. ನಾನು ಬೇಕಾದರೆ ಇವ್ರದ್ದು ಡೀಟೇಲ್ಸ್ನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ, ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಮೆನ್ಷನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ನಂಬರು ಇದೆ. ಇವರ ಕ್ಲಿನಿಕ್ ಬಂದು RT ನಗರದಲ್ಲಿದೆ. ಸೊ ಎಲ್ಲದಕ್ಕೂ ಪರಿಹಾರ ಈ ಬುಕ್ಕಲ್ಲಿದೆ. ನೀವು ಎಲ್ಲ ರೀತಿ, ಇವನ್ BP ಇರ್ಬೋದು, ಶುಗರ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಎಲ್ಲ ರೀತಿಗೂ ಅವರು ಮೆಡಿಷನ್ ಹೇಳ್ತಾರೆ, ನಮಗೆ ಸಲಹೆ ಸಹ ಕೊಡ್ತಾರೆ. ಯಾವ ರೀತಿ ನಾವು ಡಯಟ್ ಮಾಡಬೇಕು, ಯಾವ ರೀತಿ ಡಯಟ್ ಫುಡ್ ತೊಗೋಬೇಕು, ಎಲ್ಲನೂ ಅವರು ಕ್ಯೂರ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಅವ್ರದ್ದು ಡೀಟೇಲ್ಸ್ನೆಲ್ಲ ಕೊನೆಯಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಾದರೆ ಅಲ್ಲಿ ಹೋಗಿ ಸಹ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಲಹೆ ತೊಗೊಳ್ಬೇಕಾದ್ರೆ ಈ ಜ್ಯೂಸನ್ನು ಕುಡಿಬೋದು. ಇಲ್ಲ ನಮಗೆ ಹೋಗಲಿಕ್ಕೆ ಆಗಲ್ಲ ಅಂತ ಹೇಳೋರು ಆರಾಮ್ಸೆ ಮನೇಲಿ ಮಾಡಿ ಕುಡಿಬೋದು. ಈಸಿ ಮೆಥಡ್, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೇನಿಲ್ಲ. 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಈ ಮಿರಾಕಲ್ ಡ್ರಿಂಕ್ಸನ್ನು ನಾವು ತಯಾರು ಮಾಡ್ಬೋದು. ಫಸ್ಟ್ ನಾವು
ಅಗಸೆ ಬೀಜನ ತಗೋಬೇಕು. ಅಗಸೆ ಬೀಜ 1 ಸ್ಪೂನ್ ತಗೋಬೇಕು. 1 ಸ್ಪೂನ್ ಅಗಸೆ ಬೀಜನ ಫಸ್ಟ್ ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಫಸ್ಟು ಒಂದೇ 1 ಸ್ಪೂನ್ ಅಗಸೆ ಬೀಜ ತಗೊಳ್ಳಿ, ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಳ್ಳಿ. ಆ ಪೌಡರ್ ಆದಂತಹ ಅಗಸೆ ಬೀಜ ಪೌಡರಿಗೆ 2 ಸ್ಪೂನ್ ಮೊಸರು ಹಾಕ್ಕೊಳ್ಳಿ. 2 or 3 ಸ್ಪೂನ್ ಮೊಸರು ಹಾಕೋಬೋದು. 2 ಸ್ಪೂನ್ ಹಾಕೋಬೇಕು ಅಂತ 2 ಸ್ಪೂನ್ ಮೊಸರು ಹಾಕೊಂಡಿದ್ಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿ ಆದಮೇಲೆ ಅದು ಮಜ್ಜಿಗೆ ಟೈಪ್ ಬರುತ್ತೆ. ಮತ್ತೆ ಅದಕ್ಕೆ ಒಂದಷ್ಟು ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ತಿಕ್ ಬೇಕು ಅಂದರೆ ತಿಕ್ಕಾಗಿ ತಗೋಬೋದು, ಇಲ್ಲಾಂತಂದರೆ ನಮಗೆ ಮಜ್ಜಿಗೆ ಟೈಪಲ್ಲೇ ಬೇಕು ಅಂತಂದರೆ ಒಂದಷ್ಟು ನೀರು ಹಾಕ್ಕೊಂಡು 1 ಗ್ಲಾಸ್ ಮಜ್ಜಿಗೆ ಮಾಡ್ಕೊಳ್ಳಿ. ಮಜ್ಜಿಗೆ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ನೋಡಿ ಈ ಥರ ಬರುತ್ತೆ, ಅದು ಈ ಥರ ಜ್ಯೂಸ್ ಆಗುತ್ತೆ. ಸೊ ನಾನು ಇನ್ನೊಂದು ಸರ್ತಿ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. 1 ಸ್ಪೂನ್ ಅಗಸೆ ಬೀಜ ಫಸ್ಟ್ ಪೌಡರ್ ಮಾಡ್ಕೊಳ್ಳಿ. ಅದಾದಮೇಲೆ ಆ ಪೌಡರಿಗೆ ಎಗೇನ್ 2 ಸ್ಪೂನ್ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಅದು ಮಜ್ಜಿಗೆ ಟೈಪ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ನೀವು ಕುಡಿಬೇಕು. ಇದು ಯಾವಾಗ ಕುಡಿಬೇಕು, ಯಾವ ರೀತಿ ತಗೋಬೇಕು ಇರೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ತಗೋಬೇಕು. ಮಾರ್ನಿಂಗ್ ಬಿಫೋರ್ ಫುಡ್, ನೈಟ್ ಸಹ ಬಿಫೋರ್ ಫುಡ್. 1/2 hour ಫುಡ್ ತೊಗೊಳಕ್ಕಿಂತ ಮುಂಚೆ ನೀವು ಈ ಜ್ಯೂಸನ್ನು ತಗೋಬೇಕು. ಅಂದರೆ ಮಾತ್ರ ಇದರಿಂದ ನೀವು ಗುಡ್ ರಿಸಲ್ಟ್ ತಗೋಬೋದು. ಸಾಮಾನ್ಯವಾಗಿ ಎಲ್ಲರೂ ಅಂತಾರೆ ನಮಗೆ ಮಾರ್ನಿಂಗ್ ಟೈಮ್ ತಗೊಳಕ್ಕಾಗಲ್ಲ, ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಸುಮಾರು ಜನರಿಗೆ ನಾನು ನೋಡಿದ್ದೀನಿ. ಸುಮಾರು ಜನರು ಅಂತ ಏನು, ನಮ್ಮ ಫ್ಯಾಮಿಲಿನೇ ನಾನು ನೋಡಿದ್ದೀನಿ. ಎದ್ದಿದ ತಕ್ಷಣ ಕಾಫಿ ಕುಡಿಬೇಕು. ಕಾಫಿ ಕುಡಿಲಿಲ್ಲ ಅಂತಂದರೆ ಆ ದಿನ ಅವರಿಗೆ ಓಡೋದೇ ಇಲ್ಲ, ಅವ್ರದ್ದು ತಲೆ ಓಟನೇ ಓಡಲ್ವಂತೆ, ಆ ದಿನ ಫ್ರೆಶ್ ಆಗಿ ಇರಲ್ವಂತೆ. ಈ ಥರ ಎಲ್ಲ ತುಂಬ ಕೇಳಿದ್ದೀನಿ. ಇವನ್ ನಮ್ಮ ಮನೇಲೂ ಸಹ ಇದೇ ರೀತಿ ಎಲ್ಲರೂ ಮಾಡ್ತಾರೆ. ಎದ್ದಿದ ತಕ್ಷಣ ಕಾಫಿ ಕುಡಿಬೇಕು, ಹಾಗಾಗಿ ಇದನ್ನು ಕುಡಿಲಿಕ್ಕಾಗಲ್ಲ ಅಂತಾರೆ. ಬಟ್ ನನಗೆ ಆ ಥರ ಏನೋ ಅಭ್ಯಾಸ ನಾನು ಇಟ್ಕೊಂಡಿಲ್ಲ. ಎದ್ದಿದ ತಕ್ಷಣ ನಾನು ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಆ ಥರ ಏನಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತಗೋತಿದ್ದೀನಿ. ಮಾರ್ನಿಂಗ್ ಟೈಮು ನಮಗೆ ಕಾಫಿ ಕುಡಿಬೇಕು, ಎಂಟಿ ಸ್ಟಮಕ್ಗೆ ಇದನ್ನು ತಗೊಳಕ್ಕಾಗಲ್ಲ ಅಂತ ಅನ್ನೋರು ಆಫ್ಟರ್ ಫುಡ್ ಬೇಕಾದರೆ ತಗೋಬೋದು, ತೊಂದರೆ ಏನಿಲ್ಲ. ಆದರೆ ನೈಟ್ ಮಾತ್ರ ಬಿಫೋರ್ ಫುಡ್ ತಗೊಳ್ಳಿ. ಆವಾಗ ಇದೇ ರೀತಿ ಆಫ್ಟರ್ ಫುಡ್ ತಗೊಳಕ್ಕೆ ಹೋಗಬೇಡಿ. ಮಾರ್ನಿಂಗ್ ಬೇಕಾದರೆ ಕಾಫಿ ಕುಡಿಲೇಬೇಕು ಅಂತ ಅನ್ನೋರು ಆಫ್ಟರ್ ಫುಡ್, ಇದನ್ನು ಆಫ್ಟರ್ ಬ್ರೇಕ್ಫಾಸ್ಟ್ ಬೇಕಾದರೆ 1 ಗ್ಲಾಸ್ ಮಾಡಿಕೊಂಡು ಕುಡಿಬೋದು. ನೈಟ್ ಎಗೇನ್ ಇದೇ ಥರ ಸೇಮ್ ಪೌಡರ್ ಫಸ್ಟ್ಲೇ ಮಾಡಿ ಇಟ್ಕೊಳ್ಳೋಂಗಿಲ್ಲ. ಪೌಡರ್ ಮಾಡಿ ಇಟ್ಕೊಂಡು ಅದು ಮೊಸರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ ಅಂತಂದರೆ ಅದು ಆಗಲ್ಲ. ಫ್ರೆಶ್ ಆಗಿ ಅವತ್ತವತ್ತೇ ಮಾಡ್ಕೋಬೇಕು. ನೈಟಿಗೆ ಬೇಕಾಗಿರೋದು ನೈಟೇ ಮಾಡ್ಕೋಬೇಕು, ಮಾರ್ನಿಂಗಿಗೆ ಬೇಕಾಗಿರೋದು ಮಾರ್ನಿಂಗೇ ಮಾಡ್ಕೋಬೇಕು. ಈ 1 ಸ್ಪೂನ್ ನಾನು ಏನಕ್ಕೆ ಹೇಳಿದೆ ಅಂತಂದರೆ, ನೀವು ಒಬ್ಬರೇ ಕುಡಿಯೋದಾದರೆ 1 ಸ್ಪೂನ್ ಪೌಡರ್ ಮಾಡ್ಕೋಬೇಕು. ನಿಮ್ಮ ಮನೇಲಿ 2 ಇದ್ದಾರೆ, 3 ಜನರು ಇದ್ದಾರೆ ಅಂತಂದರೆ, ಇವಾಗ 2 ಆದರೆ 2 ಸ್ಪೂನ್ ಹಾಕೋಬೇಕು. 3 ಆಳು ಇದ್ದೀರಾ ಅಂತ ಅನ್ನೋದಾದರೆ 3 ಸ್ಪೂನ್ ಹಾಕೋಬೇಕು. ನಿಮ್ಮಲ್ಲಿ ಯಾವ ರೀತಿ ಎಷ್ಟು ಜನರು ಕುಡಿತಾರೋ ಅಷ್ಟು ಜನರಿಗೆ 1 ಸ್ಪೂನ್ ಇದನ್ನು ಹಾಕೋಬೇಕು. ಹಾಗೆಯೇ ಮೊಸರು ಸಹ ಆ್ಯಡ್ ಮಾಡ್ತಾ ಹೋಗಬೇಕು. ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತಂದರೆ, ಇದನ್ನು ನಾನು ಸತತವಾಗಿ ನಾನು ನಿಜವಾಗ್ಲೂ ಕುಡಿತಿದ್ದೀನಿ. ನಾನು ಅಷ್ಟೇ ಆಲ್ಮೋಸ್ಟ್ ಆಲ್ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಿಗೆ ಅದು ಇದು ತಗೊಳ್ಳೋದು ಅಂತಂದರೆ ನನಗೂ ತುಂಬ ಹಿಂಸೆ, ನಾನು ತಗೊಳ್ತಾನೆ ಇತ್ತಿಲ್ಲ. ಬಟ್ ಈ ಡ್ರಿಂಕ್ಸನ್ನ ಮಾತ್ರ ಸತತವಾಗಿ ನಾನು ತಗೋತಾ ಇದ್ದೀನಿ. ಬಿಕಾಸ್ ಇದರಿಂದ ಯಾವ ಥರದ್ದು ಸೈಡ್ ಎಫೆಕ್ಟು ಇಲ್ಲ, ಮತ್ತು ಕಹಿ ಅಂತಾರಲ್ಲ ಅದೇನೂ ಇಲ್ಲ. ಮಜ್ಜಿಗೆ ಸಾಮಾನ್ಯವಾಗಿ ನಾವು ಹೆಂಗೆ ಕುಡಿತೀವಿ ಹಂಗೇ ಇರುತ್ತೆ. ಇದು ಏನು ಸ್ಮೆಲ್ ಏನೂ ಇರಲ್ಲ. ಸೊ ಈಸಿಯಾಗಿ ನಾವು ಇದನ್ನು ತಗೋಬೋದು. ಇದರಿಂದ ಏನೆಲ್ಲ ಯೂಸ್ ಇದೆ ಅಂತ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ನಮಗೆ ಈಗಿನ ಇದರಲ್ಲಿ ಎಲ್ಲರೂ ಔಟ್ಸೈಡು ಜಾಸ್ತಿ ಫುಡ್ ತೊಗೊಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಇರುತ್ತೆ. ಮತ್ತು ಹೊಟ್ಟೆ ಉಬ್ಬಸ ಬರೋದಂತೆ, ಮತ್ತು ಎದೆ ಉರಿ, ಎದೆ ತೇಕ್ಲು ಬರೋದು ಇದೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಇದು ನಿವಾರಣೆ ಮಾಡುತ್ತೆ. ಮತ್ತು ಹಾರ್ಟ್ ಅಟ್ಯಾಕ್ ಆಗದಂಗೆ ತಡೆಯುತ್ತೆ. ಮತ್ತು ಹಾರ್ಟ್ ಪ್ರಾಬ್ಲಮ್ ಏನೇ ಇದ್ರೂ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹಾಗೆಯೇ BP, ಶುಗರ್ ಮತ್ತು ಎಲ್ಲ ಥರದ್ದು ನಮ್ಮ ಪ್ರಾಬ್ಲಮ್ಸಿಗೆ ಇದು ಒಂದೇ ಸೊಲ್ಯೂಷನ್ ಅಂತಂದರೆ ಈ ಡ್ರಿಂಕ್ಸ್ ಒಂದೇ. ನೀವು ಇದನ್ನು ಯೂಸ್ ಮಾಡಿ ನೋಡಿ. ಮತ್ತು ನಮಗೆ ಮುಂದಕ್ಕೆ ಕ್ಯಾನ್ಸರ್ ಬರೋದಂಗೆ ಸಹ ಇದು ತಡೆಯುತ್ತೆ. ಏನಾದರೂ ನಮಗೆ ಕ್ಯಾನ್ಸರ್ ಬರೋ ಸಿಂಪ್ಟಮ್ ಇದೆ, ಕ್ಯಾನ್ಸರ್ ಬರ್ಬೋದು ಅಂತ ಹೇಳೋರು, ಬರೋಂಥ ಏನಾದರೂ ಬಂದುಬಿಡುತ್ತಾ ಅಂತ ಹೇಳೋ ಭಯ ಇರೋರು ಸಹ ಈ ಡ್ರಿಂಕ್ಸ್ ಒಂದನ್ನು ಕುಡಿದ್ರೆ ಸಾಕು, ಎಲ್ಲ ರೀತಿ ನಮ್ಮ ಪ್ರಾಬ್ಲಮಿಗೆ ಇದೊಂದೇ ಸೊಲ್ಯೂಷನ್ ಈ ಡ್ರಿಂಕ್ಸ್. ಏನಕ್ಕೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ,
ನನಗೆ ಇದನ್ನು ಸಜೆಷನ್ ಮಾಡಿದವರು ಆಲ್ರೆಡಿ ತೊಗೊಂಡು ಅವರು ಬಿ ಪಿನ ನಾರ್ಮಲ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರಿಗೆ ಟ್ಯಾಬ್ಲೆಟ್ ತೊಗೊಂಡ್ರೂ ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ, ವೇರಿಯೇಷನ್ ಆಗ್ತಾ ಇದೆ ಅಂತ ಅನ್ನೋರು ದಯವಿಟ್ಟು ಇದೊಂದು ಜ್ಯೂಸನ್ನ ಸತತವಾಗಿ ಬಿಫೋರ್ ಫುಡ್ ನೈಟ್ ಆ್ಯಂಡ್ ಮಾರ್ನಿಂಗ್ ಇದನ್ನು ತಗೊಂಡು ನೋಡಿ. ತಗೊಂಡು ಆಫ್ಟರ್ ನೀವು 1 ಮಂತ್ ಆದಮೇಲೆ ನಿಮ್ಮ ಬಿ ಪಿ ಚೆಕ್ ಮಾಡಿ ನೋಡಿ, ನಾರ್ಮಲಿಗೆ ಬಂದಿರುತ್ತೆ. ನೀವು ಆಟೋಮೆಟಿಕ್ಕಾಗಿ ನೀವು ಟ್ಯಾಬ್ಲೆಟನ್ನು ಸಹ ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಏನೇ ಒಂದು ಮಾಡೋಕ್ಕಿಂತ ಮುಂಚೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಡಾಕ್ಟರ್ ಸಲಹೆ ತಗೊಳ್ಳಿ. ಡಾಕ್ಟರ್ ಸಲಹೆ ತಗೊಂಡೇ ಬೇಕಾದರೂ ಮಾಡ್ಬೋದು. ಈ ಡ್ರಿಂಕ್ಸನ್ನು ಯಾರೆಲ್ಲ ಕುಡಿಬೋದು, ಯಾರೆಲ್ಲ ಕುಡಿಬಾರ್ದು ಅಂತ ಹೇಳೋ ಡೌಟ್ಸ್ ಇದ್ದರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ಡ್ರಿಂಕ್ಸ್ ಕುಡಿಲಿಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಸಹ ಇದನ್ನು ತಗೋಬೋದು. ಸಣ್ಣ ಮಕ್ಕಳಿಗಾದರೆ ಸ್ಮಾಲ್ ಕಪ್ಪಲ್ಲಿ, ಈ ಥರ ಕಪ್ಪಲ್ಲಿ ಹಾಫ್ ಕೊಟ್ಟರು ಸಾಕು. ದೊಡ್ಡವ್ರು ಮಾತ್ರ ದೊಡ್ಡ ಕಪ್ಪಲ್ಲಿ 1 ಗ್ಲಾಸ್ ಫುಲ್ ತಗೋಬೇಕು. ಸೊ ಇದನ್ನು ಯಾರು ಕುಡಿಬಾರ್ದು ಅಂತಂದರೆ ನನ್ನ ಪ್ರಕಾರ ಡಯಾಲಿಸಿಸ್ ಮಾಡೋರು, ಕಿಡ್ನಿ ಪೇಷೆಂಟ್, ಕಿಡ್ನಿ ಫೇಲ್ಯೂರ್ ಆಗಿರೋರು ದಯವಿಟ್ಟು ಇದನ್ನು ತೊಗೊಳಕ್ಕೆ ಹೋಗಬೇಡಿ. ಏನಕ್ಕಂದರೆ ಕಿಡ್ನಿ ಫೇಲ್ಯೂರ್ ಆಗಿರೋರು, ಡಯಾಲಿಸಿಸ್ ಮಾಡೋರು ಜಾಸ್ತಿ ನೀರನ್ನ ತಗೊಳ್ಳೋ ಹಾಗೆ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ಹಾಗೆಯೇ. ಜಾಸ್ತಿ ಅವರಿಗೆ ವಾಟರ್ ತಗೊಂಡ್ರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕಿಡ್ನಿ ಫೇಲ್ಯೂರ್ ಇರೋರು, ಡಯಾಲಿಸಿಸ್ ಮಾಡೋರು ಬಿಟ್ಟು ಇನ್ನು ಎಲ್ಲರೂ ಆಲ್ಮೋಸ್ಟ್ ಆಲ್ ತೊಗೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬಿ ಪಿಗೆ ಮಾತ್ರ ಇದು ತುಂಬ 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 ಒಳ್ಳೆ ರಿಸಲ್ಟ್ ಕೊಡುತ್ತೆ. ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾರ್ಟ್ ಅಟ್ಯಾಕ್ ಆಗದಂಗೆ ತಡೆಯುತ್ತೆ. ಹಾರ್ಟ್ ಪ್ರಾಬ್ಲಮ್ ಏನೇ ಅದರ ಅಲ್ಲಿ ಬ್ಲಾಕೇಜ್ ಅದು ಇದು ಏನೇ ಇದ್ರೂ ಇದು ಸರಿ ಮಾಡುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿರೋದಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಹಾಕುತ್ತೆ. ಇವಾಗ ಒಬ್ಬೊಬ್ಬರಿಗೆ ತುಂಬ ಫ್ಯಾಟ್ ಇರ್ತಾರೆ, ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತೆ, ಅದನ್ನೆಲ್ಲ ಇದೊಂದು ಜ್ಯೂಸು ಹೊರ ಹಾಕುತ್ತೆ. ಸೊ ಇಷ್ಟೆಲ್ಲ ಯೂಸ್ ಇದ್ದಿದ ಮೇಲೆ ಸೊ ನಾವು ಏನೇನೋ ತಗೊಂಡು ಏನೇನೋ ಮಾಡಿ ನಮ್ಮ ಬಾಡಿನ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ಒಂದು ಜ್ಯೂಸ್ ಕುಡಿದು ನಮ್ಮ ಹೆಲ್ತನ್ನ ಚೆನ್ನಾಗಿ ಇಟ್ಕೋಬೋದಲ್ವ. ಇದರಿಂದ ಯಾರಿಗೆ ಯಾವ ತೊಂದರೆನೂ ಆಗಲ್ಲ, ಇದರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ. ಮಜ್ಜಿಗೆ ಸಾಮಾನ್ಯವಾಗಿ ಎಲ್ಲರೂ ತಗೋತಾರೆ ಮನೇಲಿ. ಇವನ್ ಫ್ಲ್ಯಾಕ್ಸ್ ಸೀಡ್ ಬಗ್ಗೆ ಎಲ್ಲರಿಗೂ ಗೊತ್ತು. ಇದು ಮತ್ತು ತುಂಬ ಬಾಡಿ ಹರಿಗೆ ತುಂಬ ಹೀಟ್ ಇರುತ್ತೆ, ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಎವ್ರಿ ಟೈಮು ಔಟ್ಸೈಡ್ ತಿಂದರೆ, ಸ್ಪೈಸಿ ಐಟಮ್ ತಿಂದರೆ ಹೀಟ್ ಅಂತ ಹೇಳ್ತಾ ಇರ್ತಾರೆ. ಅಂಥವ್ರಿಗಂತೂ ಇದು ತುಂಬ ತಂಪಾಗಿರುತ್ತೆ. ಸೊ ನನ್ನ ಬಾಡಿ ಯಾವತ್ತೂ ಹೀಟೇ. ಸೊ ನಾನು ಇದು ಇವಾಗ ತಗೊಂಡು 1 ಮಂತ್ ಹತ್ರ ಆಯಿತು. ಸೊ ತುಂಬಾ ನನಗೆ ಯೂಸ್ ಆಗಿದೆ ಇದರಿಂದ. ಮತ್ತು ಇದು ಜಸ್ಟ್ ನಮ್ಮ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ಕಿಗಾಗಿ ಇದಕ್ಕೆ ಮಾತ್ರ ಯೂಸ್ ಅಲ್ಲ, ನಮ್ಮ ಸ್ಕಿನ್ನೂ ಚೆನ್ನಾಗಾಗುತ್ತೆ. ಎಷ್ಟೋ ಜನರು ಇದರದ್ದು ಜೆಲ್ಲನ್ನು ತಗೊಂಡು ಸ್ಕಿನ್ಗೆ ಹಾಕೋತಾರೆ, ಸ್ಕಿನ್ ಚೆನ್ನಾಗಾಗುತ್ತೆ ಅಂತ. ಅದ್ರ ಜೆಲ್ ತಗೊಂಡು ಕೂದಲಿಗೆ ಹಾಕೋತಾರೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದಕ್ಕಿಂತ ಹೊರಗಡೆಯಿಂದ ನಾವು ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಅದನ್ನು ಬಾಡಿ ಒಳಗಡೆ ತೊಗೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ನೋಡಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಳಗಡೆಯಿಂದ ನಮಗೆ ಗ್ಲೋ ಬರುತ್ತೆ ಫೇಸ್. ಸೊ ಅದನ್ನು ಬಾಡಿಗೆ ಜಸ್ಟ್ ಔಟ್ಸೈಡಿಂದ ನಾವು ಹಚ್ಚಿ ನಮ್ಮ ಬಾಡಿನ ಇದು ಮಾಡ್ಕೊಳ್ಳೋಕ್ಕಿಂತ ಅದನ್ನು ಡ್ರಿಂಕ್ಸ್ ಮೂಲಕ ನಾವು ಅದನ್ನು ತಗೊಂಡ್ರೆ ನಮಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ನಮ್ಮ ಮನೇಲಿ ನಾವು ಎಲ್ಲರೂ ಇದನ್ನು ತಗೋತಾ ಇದ್ದೀವಿ. ದಯವಿಟ್ಟು ಈ ಥರ ಡ್ರಿಂಕ್ಸನ್ನು ತಗೊಂಡು ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಕೊಳ್ಳಿ. ಸೊ ಇನ್ನು ಬೇರೆಯವರಿಗೆ ಬೇರೆ ಥರ ಡೌಟ್ಸ್ ಇರ್ಬೋದು. ನಮ್ಮಲ್ಲಿ ಶುಗರ್, ಬಿ ಪಿ ಮತ್ತು ಕಿಡ್ನಿ ಪ್ರಾಬ್ಲಮ್ ಅಲ್ಲದೆ ಬೇರೆ ಪ್ರಾಬ್ಲಮ್ ಇದ್ರೆ ತಗೋಬೋದು ಅಂತ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇವ್ರ ಕ್ಲಿನಿಕ್ ನಂಬರ್ನ ಮತ್ತು ಅಡ್ರೆಸ್ಸನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ, ಏನೇ ನಿಮಗೆ ಪ್ರಾಬ್ಲಮ್ಸ್ ಇದ್ರೂ ನೀವು ಕಾಲ್ ಮಾಡಿ ತಿಳ್ಕೊಬೋದು, ಅಥವಾ ಅವ್ರನ್ನ ಹೋಗಿ ಭೇಟಿ ಮಾಡಿ ನಿಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ನ ನೀವು ಕಂಡುಕೊಳ್ಬೋದು. ಇದನ್ನು ಏನಕ್ಕೆ ವೀಡಿಯೋ ಮಾಡಿದ್ದೀನಿ ಅಂತಂದರೆ, ಏನೂ ಖರ್ಚಿಲ್ಲದ ಹಾಗೆ ಮನೇಲೇ ಸಿಗುವಂಥ ಇದೊಂದು ಜ್ಯೂಸಿಂದ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ಅನ್ನೋದಾದರೆ ಯೂಸ್ ಅವರಿಗೆ ಯೂಸ್ ಆಗಲಿ, ಇದರಿಂದ ಎಲ್ಲರೂ ಯೂಸ್ ತಗೊಳ್ಳಿ, ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಲಿ ಅಂತ ಹೇಳೋ ಉದ್ದೇಶದಿಂದ ನಾನು ವೀಡಿಯೋ ಮಾಡಿದ್ದೀನಿ. ಅದಕ್ಕೂ ನೀವು ಅನ್ಬೇಡಿ ಇದನ್ನು ಪ್ರಮೋಷನ್ ಮಾಡ್ತಾ ಇದ್ದೀರಾ, ನಿಮಗೆ ಏನಾದರೂ ಪ್ರಮೋಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಇದನ್ನು ಬರೆದಂತಹ IAS ಆಫೀಸರ್ ನನಗೆ ಯಾರು ಅಂತಲೇ ಗೊತ್ತಿಲ್ಲ, ಇವರು ಯಾರು ಅಂತಲೇ ನಾನು ನೋಡಲಿಲ್ಲ. ಬಟ್ ಈ ಜ್ಯೂಸಿಂದ ನನಗೆ ಯೂಸ್ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇದೆಲ್ಲರೂ ಈ ವಿಡಿಯೋನ ನೋಡಿ ಈ ಡ್ರಿಂಕ್ಸನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 1 ಮಂತ್ ಸ್ಟಾರ್ಟ್ ಮಾಡಿ, ಜಾಸ್ತಿ ಏನು ಬೇಡ. 1 ಮಂತ್ ನೀವು ಈ ಜ್ಯೂಸನ್ನು ಸತತವಾಗಿ ಮಾರ್ನಿಂಗ್ ಆ್ಯಂಡ್ ನೈಟ್ ತಗೋತಾ ಬನ್ನಿ.
ಅದಾದಮೇಲೆ ನಿಮ್ಮ ಬಾಡಿಲಿರೋ ಚೇಂಜಸ್ನ ನೀವೇ ನೋಡ್ತೀರಾ. ಮತ್ತು ಏನೇ ಪ್ರಾಬ್ಲಮ್ ಇದ್ರೂ ಆ ಪ್ರಾಬ್ಲಮ್ ಎಲ್ಲ ನಿಮಗೆ ಸಾಲ್ವ್ ಆಗುತ್ತೆ. ಸೊ ಇವಾಗ ನೀವು ಇದನ್ನು ತೊಗೊಳಕ್ಕಿಂತ ಮುಂಚೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಶುಗರ್ ಟೆಸ್ಟ್ ಆಗಿರ್ಬೋದು, BP ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಿ 1 ಮಂತ್ ಆದಮೇಲೆ ಆಫ್ಟರ್ 1 ಮಂತ್ ಮತ್ತೆ ನೀವು ಬ್ಲಡ್ ಟೆಸ್ಟ್ ಮಾಡಿಸಿ, ಮತ್ತೆ BP ಎಲ್ಲ ಚೆಕ್ ಮಾಡಿಸಿ. ನಿಮಗೇ ಅದರಲ್ಲಿ ಗೊತ್ತಾಗುತ್ತೆ ಕಡಿಮೆ ಆಗಿದೆ ಅಂತ. ಸೊ ನನ್ನ ಮಗ ಕಿರ್ಚ್ತಾ ಇದ್ದಾನೆ, ಸಾರಿ ಡಿಸ್ಟರ್ಬ್ ಆಗ್ತಾಯಿದೆ. ಸಾರಿ, ಇವನು ತುಂಬ ಏನೇ ಒಂದು ಸೌಂಡ್ ಆದ್ರೂ ಸುಮ್ಮನೆ ವಟ ಅಂತ ಇರ್ತಾನೆ, ತುಂಬ ಡಿಸ್ಟರ್ಬ್ ಮಾಡ್ತಾನೆ. ಸೊ ಇವ್ರ ಜೊತೆ ಇನ್ನೂ ಇಬ್ಬರು ಇದ್ದಾರೆ, ಅವ್ರು ತುಂಬ ಸೈಲೆಂಟ್, ಬಟ್ ಇವನು ಆಗಲ್ಲ, ತುಂಬ ಕಿರ್ಚ್ತಾ ಇರ್ತಾನೆ. ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಸೊ ನಿಮಗೆಲ್ಲರಿಗೂ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಜ್ಯೂಸನ್ನ ಕುಡಿದು ನಿಮ್ಮ ಉತ್ತಮವಾದ ಆರೋಗ್ಯವನ್ನು ನೀವು ಪಡೆದುಕೊಳ್ಳಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ನಾನು ನಿಮಗೆ ಹಾಕಿದ್ದೆ, ಯಾವುದಲ್ಲೋ ಪ್ರಾಡಕ್ಟ್ನ ಯೂಸ್ ಮಾಡಿ, ಕೆಮಿಕಲ್ ಇರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ನನ್ನು, ನಮ್ಮ ಬಾಡಿನ ನಾವು ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ಮನೆಯಲ್ಲೇ ಸಿಗುವಂತಹ ಯಾವುದೇ ಕೆಮಿಕಲ್ ಇಲ್ಲದಂತಹ ಉತ್ತಮವಾದ ಒಂದು ಜ್ಯೂಸನ್ನ ಮಾಡಿ ಕುಡಿಯೋದ್ರಿಂದ ಯಾರಿಗೂ ಯಾವ ನಷ್ಟವೂ ಆಗಲ್ಲ, ಯಾವ ಪ್ರಾಬ್ಲಮ್ಮೂ ಆಗಲ್ಲ. ಒಂದು ಸಲ ನೀವು ಈ ಜ್ಯೂಸನ್ನ ಮಾಡಿ ಕುಡಿದು ನೋಡಿ ಮನೆಯಲ್ಲಿ. ಸೊ ನಿಮಗೇ ರಿಸಲ್ಟ್ ಹೋಗ್ತಾ ಗೊತ್ತಾಗುತ್ತೆ. 1 ಡೇ ಕುಡಿದು 2 ಡೇಸ್ ಬಿಟ್ಟು ಮತ್ತೆ ಕುಡಿಯೋದು, ಈ ರೀತಿ ಮಾಡಬೇಡಿ. ಸತತವಾಗಿ 1 ಮಂತ್ ಕಂಟಿನ್ಯೂ ಆಗಿ ತೊಗೊಳ್ಳಿ. ಕಂಟಿನ್ಯೂ ಆಗಿ ತೊಗೊಂಡ್ರೇ ಅದರ ರಿಸಲ್ಟ್ ಏನು ಅಂತ ಗೊತ್ತಾಗೋದು. ನನಗಂತೂ ತುಂಬಾ ರಿಸಲ್ಟ್ ಸಿಕ್ಕಿದೆ. ನನಗೆ ತುಂಬ ನನ್ನ ಬಾಡಿ ನಾನು ಹೇಳಿದಾಗೆ ತುಂಬ ಹೀಟ್ ಆಗ್ತಾಯಿತ್ತು, ಕೈಯಲ್ಲೆಲ್ಲ ತುಂಬ ಸ್ಪೈಸಿ ಸ್ವಲ್ಪ ತಿಂದ್ರೂ ಸ್ಕಿನ್ ಔಟ್ ಆಗ್ತಾಯಿತ್ತು. ಅದು ಯಾವುದು ಇವಾಗ ನನಗೆ ಪ್ರಾಬ್ಲಮ್ ಇಲ್ಲ. ಮತ್ತು ಮಧ್ಯೆ ನನಗೆ ಸ್ಟಮಕ್ ಪೇಯ್ನ್ ಆಗ್ತಿತ್ತು, ಹೀಟಿಗೆ ಸ್ಟಮಕ್ ಪೇಯ್ನ್ ಆಗ್ತಿತ್ತು, ಅದೆಲ್ಲ ಕಂಟ್ರೋಲ್ ಆಗಿದೆ. ಮತ್ತು ಸ್ಪೈಸಿ ಐಟಮ್ ಆಗಿರ್ಬೋದು, ಔಟ್ಸೈಡ್ ಫುಡ್ ತಿಂದರೆ ನನಗೆ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು, ಇವನ್ ಎದೆ ಉರಿತಾಯಿತ್ತು, ಅದೆಲ್ಲ ನನಗೆ ಸ್ಟಾಪ್ ಆಗಿದೆ. ಕೂದಲಿಗಂತೂ ನಾನು ಫಸ್ಟ್ಲೇ ಇದನ್ನು ಜೆಲ್ಲಿ ಮಾಡಿ ನಾನು ಕೂದಲಿಗೆ ಆಗ್ತಾಯಿದ್ದೆ, ಮುಂಚೆ ಆಗ್ತಾಯಿದ್ದೆ, ಇವಾಗ ನಾನು ಸ್ಟಾಪ್ ಮಾಡಿದ್ದೀನಿ. ಇವಾಗ ಕೂದಲಿಗೂ ನನಗೆ ಅದು ತುಂಬಾ ಯೂಸ್ ಆಗಿದೆ. ನನ್ನ ಸ್ಕಿನ್ನಿಗಂತೂ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ಸೊ ಹಾಗಾಗಿ ಮನೇಲಿ ಸಿಗುವಂಥ ಇಂಥ ಪ್ರಾಡಕ್ಟನ್ನು ಯೂಸ್ ಮಾಡಿ ನಿಮ್ಮ ಹೆಲ್ತನ್ನು ನೀವು ಆರಾಮ್ಸೆ ಕಾಪಾಡ್ಕೋಬೋದು. ಒಂದು ಒಳ್ಳೆ ಮಿರಾಕಲ್ ಜ್ಯೂಸ್ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಹೇಳಿದ್ದೀನಿ. ನಿಮಗೆ ಇದರ ಮೇಲೆ ಏನೇ ಒಂದು ಡೀಟೇಲ್ಸ್ ಬೇಕು, ನಿಮಗೆ ಕನ್ಫ್ಯೂಸನ್ ಇದೆ, ಇದನ್ನು ತಗೋಬೇಕಾ ಬೇಡವಾ ಹೇಳೋ ಭಯ ಇದೆ ಅಂತ ಅನ್ನೋರಾದರೆ ದಯವಿಟ್ಟು ಡಾಕ್ಟ್ರು ಕನ್ಸಲ್ಟ್ ಮಾಡಿ. ನಾನು ಅವ್ರ ನಂಬರ್ ಹಾಕಿರ್ತೀನಿ, ಅವರ ಅಡ್ರೆಸ್ ಹಾಕಿರ್ತೀನಿ, ನೀವು ಅಲ್ಲೇ ಹೋಗಿ ಅವ್ರು ಕನ್ಸಲ್ಟ್ ಮಾಡಿ ನೀವು ಅದನ್ನು ತಗೋಬೋದು. ಮತ್ತು ಇನ್ನೊಂದು ಏನು ಅಂತಂದರೆ, ಈ ಬುಕ್ಸನ್ನ ನಾನು ಫುಲ್ ಓದಿದ್ದೀನಿ. ಎಲ್ಲ ಥರ ಕಾಯಿಲೆಗೂ ಅವರು ಇದರಲ್ಲಿ ಏನೇನು ಡಯಟ್ ಫುಡ್ ಆಗಿರ್ಬೋದು, ಏನೇನು ಫುಡ್ ತೊಗೋಬೇಕು, ಏನೇನು ಡಯಟ್ ಮಾಡಬೇಕು, ಪ್ರತಿಯೊಂದು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಕಾಯಿಲೆಗೂ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಂಡ್ ಆಫ್ ದಿ ಡೇ ನೋಡಿದರೆ ಎಲ್ಲ ಕಾಯಿಲೆಗೂ ಇದೊಂದು ಜ್ಯೂಸನ್ನು ಬರೆದಿದ್ದಾರೆ. ಎಲ್ಲದಕ್ಕೂ ಎಲ್ಲ ಈ ಥರ ಮಾಡಬೇಕು, ಈ ಥರ ಫುಡ್ ತೊಗೋಬೇಕು, ಈ ಥರ ನಮ್ಮ ಡಯಟ್ ಪ್ರತಿದಿನ ಯಾವ ರೀತಿ ಇರಬೇಕು ಎಲ್ಲನೂ ಬರೆದಿದ್ದಾರೆ. ಎಂಡ್ ಆಫ್ ದಿ ಡೇ ಈ ಜ್ಯೂಸ್ ಅಂತೂ ಎಲ್ಲ ಕಾಯಿಲೆಗೂ ಬರೆದಿದ್ದಾರೆ ಅಂತಂದರೆ ಅದರ ಅರ್ಥ ಏನು ಹೇಳಿ? ಇದೊಂದು ಜ್ಯೂಸಿಂದ ನಾವು ಎಲ್ಲನ ಕಂಟ್ರೋಲ್ ಮಾಡ್ಬೋದು, ನಮ್ಮ ಬಾಡಿಯಲ್ಲಿರುವ ಬೇಡದ ಇದನ್ನೆಲ್ಲ ತೆಗೆದು ಹಾಕ್ಬೋದು, ನಮ್ಮ ಬಾಡಿನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೋಬೋದು ಅಂತ ಹೇಳೋದಕ್ಕೋಸ್ಕರ ಅವರು ಈ ಜ್ಯೂಸನ್ನು ಸಂಶೋಧನೆ ಮಾಡಿ ಕಂಡುಹಿಡ್ದಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇದನ್ನು ಯಾವ ರೀತಿ ತಗೊಳ್ಳಲ್ಲ ಅಂತ. ದಯವಿಟ್ಟು ಈ ವಿಡಿಯೋ ನೋಡಿದವರು ನಿಮಗೆ ಯೂಸ್ ಆದರೆ ದಯವಿಟ್ಟು ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಈ ವಿಡಿಯೋದಿಂದ ಒಳ್ಳೆಯದಾಗುತ್ತೆ ಅಂತ ಅನ್ನೋದಾದರೆ ಎಲ್ಲರಿಗೂ ಒಳ್ಳೆಯದನ್ನೇ ನಾವು ಬಯಸೋಣ. ಇಷ್ಟೇ, ಇದ್ರ ಮೇಲೆ ಇನ್ನು ಹೇಳುವಂಥದ್ದು ಏನೂ ಇಲ್ಲ, ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿಕೊಂಡು ಫುಲ್ಲಾಗಿ ಡೀಟೇಲ್ಸ್ ತಗೊಳ್ಳಿ. ಅರ್ಧಂಬರ್ಧ ನೋಡಿ, ನನ್ನ ಟೈಟಲ್ ನೋಡಿ ಮತ್ತೆ ನನಗೆ ಮೆಸೇಜ್ ಮಾಡಬೇಡಿ. ಇದು ನಿಜವಾಗಲೂ ವರ್ಕ್ ಆಗುತ್ತಾ ಅಂತ ದಯವಿಟ್ಟು ಈ ರೀತಿ ಮಾಡಬೇಡಿ. ವಿಡಿಯೋ ನೋಡಿದ್ರೇ ನಿಮಗೆ ಅದರಿಂದ ಪ್ರಯೋಜನ ಆಗುತ್ತಾ ಇಲ್ವಾ ಅಂತ ಗೊತ್ತಾಗೋದು. ವಿಡಿಯೋ ನೋಡಿಲ್ಲ ಅಂತಂದರೆ ನಿಮಗೇನೇನು ಗೊತ್ತಾಗಲ್ಲ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.